ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಮನೆ ಕಿಟಕಿ ಸರಳುಗಳನ್ನು ಮುರಿದು ದರೋಡೆಗೆ ಪ್ರಯತ್ನ ನಡೆಸಲಾಗಿದೆ. ಹಂದರಹಳ್ಳಿ ಗ್ರಾಮದಲ್ಲಿ ವಿಫಲ ಯತ್ನ ನಡೆಸಲಾಗಿದೆ. ರಾತ್ರಿ ಮುರಳಿ ಎಂಬುವರ ಮನೆಗೆ ನುಗ್ಗಿ ರೂಮ್ಗಳಿಗೆ ಲಾಕ್ ಹಾಕಿ ದರೋಡೆಗೆ ಯತ್ನ ನಡೆಸಿದ್ದಾರೆ. ದರೋಡೆಕೋರರನ್ನ ನೋಡಿ ಮನೆಯಲ್ಲಿದ್ದ ಮಹಿಳೆ ಕಿರುಚಿಕೊಂಡಿದ್ದಾರೆ. ಮಹಿಳೆಯ ಕಿರುಚಾಟ ಕಂಡು ಮನೆಯಿಂದ ದರೋಡೆಕೋರರು ಓಡಿ ಹೋಗಿದ್ದಾರೆ. ಸ್ಥಳಕ್ಕೆ ಚನ್ನರಾಯಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. కోసింది కాదురా ఒకటి చేసిండేది చూడండి 2 గంటలు వచ్చింది. ಮನೆಯಲ್ಲಿ ಯಾರು ಇಲ್ಲದೆ ಇರೋದನ್ನ ನೋಡಿ ಕಳ್ಳತನ ಮಾಡೋದನ್ನ ಕೇಳಿದ್ದೀವಿ. ಆದ್ರೆ ಮನೆಯೊಳಗೆ ಜನರಿದ್ದು ಕೂಡ ಅವರು ಮಲಗಿರುವ ಕೋಣೆಯ ಬಾಗಿಲುಗಳನ್ನ ಹಾಕಿ ಕಳ್ಳತನಕ್ಕೆ ಯತ್ನಿಸಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯ ಹಂದರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಮನೆ ಕಿಟಕಿಯ ಸರಳುಗಳನ್ನ ಮುರಿದು ದರೋಡೆಗೆ ಪ್ರಯತ್ನ ನಡೆಸಲಾಗಿದೆ. ಹಂದರಹಳ್ಳಿ ಗ್ರಾಮದಲ್ಲಿ ಈ ಒಂದು ದರೋಡೆ ಪ್ರಯತ್ನ ವಿಫಲ ಯತ್ನವಾಗಿದೆ. ರಾತ್ರಿ ಮುರಳಿ ಎಂಬುವರ ಮನೆಗೆ ನುಗ್ಗಿದಂತಹ 4 ಜನರ ತಂಡ ಮನೆಯ ಒಳಗೆ ನುಗ್ಗಿ ರೂಮ್ಗಳಿಗೆ ಲಾಕ್ ಹಾಕಿ ದರೋಡೆಗೆ ಯತ್ನ ನಡೆಸಿದ್ದಾರೆ. ಮನೆಯಲ್ಲಿ ಯಾರು ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಮನೆ ಖಾಲಿ ಇದೆ ಅಂತ ತಿಳಿದಂತಹ ಸಂದರ್ಭದಲ್ಲಿ ದರೋಡೆ ಮಾಡೋದನ್ನ ಕೇಳಿದ್ದೀವಿ. ಆದ್ರೆ ಮನೆಯಲ್ಲಿ ಜನರು ಇರುವುದನ್ನ ತಿಳಿದು ಕೂಡ ಮನೆಯ ಕಿಟಕಿಯ ಸರಳುಗಳನ್ನ ಮುರಿದು ಒಳಗೆ ನುಗ್ಗಿ ಜನರು ಆ ಮನೆಯ ವಾಸಿಗಳು ಮಲಗಿರುವಂತಹ ರೂಮಿಗೆ ಬೀಗವನ್ನ ಲಾಕ್ ಅನ್ನ ಹಾಕಿ ದರೋಡೆ ಮಾಡಲು ಯತ್ನಿಸಿದಂತಹ ಘಟನೆ ಇದಾಗಿದೆ. ದರೋಡೆ ಮಾಡುವಂತಹ ಸಂದರ್ಭದಲ್ಲಿ ದರೋಡೆಕೋರರನ್ನ ನೋಡಿದಂತಹ ಮನೆಯಲ್ಲಿದ್ದ ಮಹಿಳೆ ಕಿರುಚಿಕೊಂಡಿದ್ದಾರೆ. ಆ ಮಹಿಳೆಯ ಚೀರಾಟವನ್ನ ಕಂಡ ತಕ್ಷಣ ಆ ಮನೆಯಿಂದ ದರೋಡೆಕೋರರು ಓಡಿ ಹೋಗಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಚನ್ನರಾಯಪಟ್ಟಣ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ.